ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಗ್ಯಾಲರಿನಲ್ಲಿ ಒಂದಷ್ಟು ಕ್ಲಿಪ್ಸ್ ಅಪ್ಲೋಡ್ ಮಾಡಿರಲಿಲ್ಲ, ಅದು ಹಾಗೆ ಉಳ್ಕೊಂಡಿತ್ತು. ಹಾಗಾಗಿ ಇವತ್ತು ಎಲ್ಲನೂ ಸೇರಿಸಿ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ರಾತ್ರಿ ಪಾಪು ಮಲ್ಕೊತಾ ಇಲ್ಲ, ಆಟ ಆಡ್ತಾ ಇದ್ದ. 10 ಗಂಟೆ ಆಗಿದೆ, ಮಲ್ಗಿಸೋಕೆ ಕರ್ಕೊಂಡು ಹೋಗಬೇಕು. ಮಲ್ಕೊತಿಲ್ಲ, ಆಟ ಆಡ್ತಾ ಇದ್ದಾನೆ. ಅಲ್ಲಿ ಒಂದು ಜೇಡ್ರ ಬಲೆ ಇದೆ, ಅದರೊಳಗಡೆ ಒಂದು ಜೇಡ ಇದೆ. ಆ ಜೇಡ ಏನು ಮಾಡ್ತಿದೆ, ಇರುವೆಗಳನ್ನೆಲ್ಲ ತೊಗೊಬಂದು ತಿಂತಾ ಇದೆ. ಇವನು ಆ ಜೇಡ ನೋಡ್ಬಿಟ್ಟು ಕಿರ್ಚ್ಕೊಂಡು ಆ ಇರುವೆ ಜೊತೆ ಜೇಡ ಜೊತೆ ಅವ್ರು ಎರಡನ್ನು ನೋಡಿಕೊಂಡು ಆಟ ಆಡ್ತಾ ನಿಂತಿದ್ದಾನೆ ನೋಡಿ. ಬಿದ್ದೋಯ್ತು, ಒಟ್ಟೋಯ್ತು, ಅದು ಒಟ್ಟೋಯ್ತು. ಇದು ಯಾವ ಹಣ್ಣು ಗೊತ್ತಾ? ಹತ್ತಿ ಹಣ್ಣು ಅಂತಾರೆ, ಮರದಲ್ಲಿ ಬಿಡುತ್ತೆ ಇದು. ಅದೆಲ್ಲೋ ಸಿಕ್ತು ಅಂದ್ಬಿಟ್ಟು ಲೋಕ ತೊಗೊಂಬಂದಿದ್ದ. ಇದು ಒಳಗಡೆ ಹಿಂಗೆ ಓಪನ್ ಮಾಡಿದ್ರೆ ಈ ಥರ ಇರುತ್ತೆ. ನಾನು ಇದೇ ಫಸ್ಟು ಮೊಬೈಲಲ್ಲಿ ಅಲ್ಲಿ ಫೋಟೋದಲ್ಲಿ ನೋಡಿದ್ದೆ, ಬಟ್ ಡೈರೆಕ್ಟಾಗಿ ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಹುಳ ಇರುತ್ತಂತೆ, ಸಣ್ಣ ಸಣ್ಣ ಹುಳ. ಅಲ್ಲಿ ಬೀಜ ಎಲ್ಲ ಕಾಣಿಸ್ತಿದೆಯಲ್ಲ, ಅದೆಲ್ಲ ತೆಗೆದ್ಬಿಟ್ಟು ಆಮೇಲೆ ತಿನ್ನಬೇಕಂತೆ. ಬಟ್ ನನಗೆ ಹುಳ ಅಂದ್ಬಿಟ್ಟು ನನಗೆ ಭಯ ಆಯಿತು, ತಿನ್ನೋಕ್ಕೆ ತಿನ್ನಲಿಲ್ಲ. ಆ್ಯಂಡ್ ಇದು ಇನ್ನೂ ಚೆನ್ನಾಗಿ ಹಣ್ಣಾಗಬೇಕಂತೆ, ಫುಲ್ಲು ರೆಡ್ ಕಲರ್ ಬರುತ್ತಂತೆ. ಸೊ ನಾನೇನು ತಿನ್ನಲಿಲ್ಲ. ಪಾಪುಗೆ ಪ್ರತಿ ತಿಂಗಳು ನಾನು ವೆಯ್ಟ್ ಚೆಕ್ ಮಾಡ್ತಿದ್ನಲ್ವ, ಸೊ ಹಾಗೆ ಈ ತಿಂಗಳು ಅಂದರೆ ಜುಲೈ ತಿಂಗಳದ್ದು ವೆಯ್ಟ್ ಚೆಕ್ ಮಾಡೋಣ ಅಂದ್ಬಿಟ್ಟು ಮಿಷಿನ್ ತರಿಸಿದ್ದೆ. ಈ ಥರ ನಾನು ಪಂಚೆನ ಕಟ್ಬಿಟ್ಟು ಅದರೊಳಗಡೆ ಮಲಗಿಸಿ ನಾನು ವೆಯ್ಟ್ ಚೆಕ್ ಮಾಡೋದು ಅವನಿಗೆ. ನನಗೆ ಏನು ಗೊತ್ತಾ, ಮುಂಚೆ ಎಲ್ಲ ಗೊತ್ತೇ ಇರಲಿಲ್ಲ. ಅಲ್ಲಿ ಮೇಲ್ಗಡೆ ಒಂದು ಬಟನ್ ಇದೆ, ಅದನ್ನು ಲೂಸ್ ಮಾಡಬೇಕು ಟೈಟ್ ಮಾಡಬೇಕು ಗೊತ್ತಿಲ್ಲ. ಅದನ್ನು ಮಾಡಿದ್ರೆ ಈ ಥರ ಝೀರೋಗೆ ಬಂದು ನಿಲ್ಲುತ್ತೆ. ಅದೇನಾಗ್ತಿತ್ತು, ಈ ಥರ ಪಂಚೆ ಕಟ್ಟಿದಾಗ ಅರ್ಧ ಕೆ.ಜಿ ಬರ್ತಿತ್ತು ಪಂಚೆನೇ. ನಾನೇನು ಮಾಡ್ತಿದ್ದೆ, ಅರ್ಧ ಕೆ.ಜಿನ ಮೈನಸ್ ಮಾಡಿ ಇಷ್ಟಿದ್ದಾನೆ ಅಂತ ಕೌಂಟ್ ಮಾಡ್ಕೊತಿದ್ದೆ. ಬಟ್ ಆಕಾಶು ಹೇಳ್ದ, ಹಿಂಗೆ ಮಾಡಿದ್ರೆ ಅದು ಝೀರೋಗೆ ಬರುತ್ತೆ, ಆಮೇಲೆ ಹಾಕು ಅಂತ. ಸೊ ಅದನ್ನು ತಿಳ್ಕೊಂಡಂಗೆ ಆಯ್ತು ಇವತ್ತು. ಈ ಮಂತ್ ವೆಯ್ಟ್ ಅವನದು ಅಷ್ಟೇ ಇದೆ, ಅವನೇನು ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ. ಲಾಸ್ಟ್ ಟೈಮ್ ಕೂಡ 11 ಕೆ.ಜಿ ಬಂದಿದ್ದ, ಅದೇ ಈ ಪಂಚೆ ವೆಯ್ಟ್ ಎಲ್ಲ ಸೇರಿ 11 ಕೆ.ಜಿ ಇದ್ದ. ಸೊ ಇವಾಗ 10.5 ಕೆ.ಜಿ ಕರೆಕ್ಟ್ ಇದ್ದಾನೆ. ಅಂದರೆ ಹೋದ ಸಲಿನೂ 10.5 ಕೆ.ಜಿ ಇದ್ದ, ಈ ಸಲಿನೂ 10.5 ಕೆ.ಜಿನೇ ಇದ್ದಾನೆ. ನಡ್ಕೊಂಡು ಹೋಗು, ಇಡಬಾರ್ದು ಅಲ್ಲೆಲ್ಲ ಇಡಬಾರ್ದು. ಬೇಡ ಬೇಡ ಬೇಡ, ಅಲ್ಲಿಡಬೇಡ, ಬೇಡ ಅಲ್ಲಿಡಬಾರ್ದು. ತಿನ್ಕೋ, ನೀನು ತಿನ್ಕೋ, ಕಚ್ಚು ತಿನ್ಕೋ, ನೀನೆ ತಗೊಂಬ, ಕಚ್ಕೊಡ್ತೀನಿ, ತಗೊಂಬ, ಬಾ ನನ್ನ ಹತ್ರ ಬಾ, ನಿಂದ ಅದು. ಬಾ. ಮನೇಲಿ ಸೀಬೆ ಹಣ್ಣಿತ್ತು, ಯಾರೋ ಕೊಟ್ಟಿದ್ರು, ಅದನ್ನು ತಿಂತಾ ಇದ್ದ. ಸ್ವಲ್ಪ ಹಣ್ಣಾಗಿತ್ತು, ಅವ್ನು ಕಾಯಿ ಕೊಟ್ಟೆ, ಕಾಯಿ ಹಣ್ಣು ತಿನ್ನೋಕ್ಕಾಗಲಿಲ್ಲ. ಆಮೇಲೆ ಸ್ವಲ್ಪ ಹಣ್ಣಾಗಿತ್ತು, ಅದನ್ನು ಸ್ವಲ್ಪ ಓಪನ್ ಮಾಡಿಬಿಟ್ಟು ಕೊಟ್ಟೆ. ಸುಮಾರು ಒಂದು ಅರ್ಧಕ್ಕಿಂತ ಕಮ್ಮಿ ತಿಂದೇ ಬಿಟ್ಟ. ಸುಮಾರು ಹೊತ್ತಾಯಿತು ಅದಷ್ಟು ತಿನ್ನೋಷ್ಟರಲ್ಲೇ. ಸೊ ಸೀಬೆ ಹಣ್ಣು ಆ್ಯಕ್ಚುಲಿ ಒಳ್ಳೆಯದು ಮಕ್ಕಳಿಗೆ. ನಾನೇನು ಚಳಿಗಾಲ ಅದು ಇದು ಅಂತ ಅಂದ್ಕೊಳ್ಳಲ್ಲ, ಅದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದಾದರೆ ನಾನು ಕೊಡ್ತೀನಿ, ಆಯಿತಾ. ಮಕ್ಕಳಿಗೆ ಸೀಬೆಕಾಯಿ, ಸೀಬೆ ಹಣ್ಣು ಇದರಲ್ಲೆಲ್ಲ ಒಳ್ಳೊಳ್ಳೆ ಅಂಶಗಳಿರುತ್ತೆ. ಸೊ ತಿನ್ನಲಿ ಬಿಡು ಅಂತ ಅಮ್ಮ ಅಷ್ಟು ಏನಕ್ಕೆ ಕೊಡ್ತಿದ್ಯಾ, ಬೇಡ ಬೇಡ ಅಂತಿದ್ರು. ಅಂದ್ಬಿಟ್ಟು ತಿನ್ನಲಿ ಅಂದ್ಬಿಟ್ಟು ಕೊಟ್ಟೆ. ಒಂದಷ್ಟು ತಿಂದ, ಆಮೇಲೆ ಒಂದು ಪೂರ್ತಿ ಅವನಿಗೆ ಜಾಸ್ತಿ ಆಗುತ್ತೆ, ಹಾಗಾಗಿ ಒಂದು ಸ್ವಲ್ಪ ತಿಂದಮೇಲೆ ಇಸ್ಕೊಂಬಿಡೋಣ ಅಂದ್ಬಿಟ್ಟು ಅವ್ನು ಅಷ್ಟು ತಿಂದಮೇಲೆ ಈಸ್ಕೊಂಬಿಟ್ಟೆ. ಕೊಡು ಅಂದರೆ ನನಗೆ ನೋಡಿ ಕೊಡ್ತಾನೆ ಇಲ್ಲ, ಕೊಟ್ಬಿಟ್ಟು ಹಿಂಗೆ ಕಿತ್ಕೊತಿದ್ದ. ಸಾಕು ಬಿಡು. ಇವತ್ತು ನಮ್ಮೂರಲ್ಲಿ ಬಸವಂದು ಮೆರವಣಿಗೆ ಇದೆ. ಅಂದರೆ ಹೆಂಗೆ ಅಂದರೆ, ಅದನ್ನು ಇಲ್ಲಿಂದ ಕರ್ಕೊಂಬರ್ತಾರೆ, ಆಯಿತಾ. ಶ್ರೀಶೈಲದಿಂದ ಬಸವ ಬರುತ್ತೆ. ಬಂದರೆ ಅದಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಊರಲ್ಲಿರುವಂಥ ಹೆಂಗಸರು ಸುಮಾರು ಜನ ಹರಕೆ ಹೊತ್ಕೊಂಡಿರ್ತಾರೆ, ಆಯಿತಾ. ಬಸವ ಬಂದಾಗ ಪೆಂಜು ಉರಿಸ್ತೀವಿ ಅಂತ ಹರಕೆ ಹೊತ್ಕೊಂಡಿರ್ತಾರೆ. ಅವರೆಲ್ಲ ಅವತ್ತು ಬಂದು ಪೆಂಜನ್ನ ಉರಿಸ್ತಾರೆ. ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ, ಅದಕ್ಕೆ ರೆಡಿ ಆಗಿದ್ದೀನಿ. ಪಾಪು ಮಲಗಿದ್ದಾನೆ, ಅವನು ಕರ್ಕೊಂಡೇ ಹೋಗೋಣ, ನೋಡಲಿ ಅವನು ಅದೆಲ್ಲನೂ ಅಂತ ಅಂದ್ಬಿಟ್ಟು ಅವ್ನು ಎದ್ದಿದ ತಕ್ಷಣ ಅವನು ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತೀವಿ. ಸಂಜೆ ಬರುತ್ತೆ. ನಾನು ಮಾತಾಡಿದ್ದೆ ಆಲ್ರೆಡಿ, ಆಯಿತಾ. ಅದು ವಾಯ್ಸ್ ಯಾಕೋ ಸ್ವಲ್ಪ ಲೋ ಆಗಿ ಕೇಳಿಸ್ತಿತ್ತು, ಕಮ್ಮಿ ಕೇಳಿಸ್ತಿತ್ತು. ಅದಕ್ಕೆ ಮತ್ತೆ ವಾಯ್ಸ್ ಓವರ್ ಕೊಟ್ಟೆ ಬಿಡೋಣ ಅಂದ್ಬಿಟ್ಟು ಕೊಟ್ಟೆ. ಇವಾಗ ಹೊರಡಬೇಕು. ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಮಾಮೂಲಿ ಇನ್ನೇನಿರುತ್ತೆ,
ಅರಿಶಿನ ಕುಂಕುಮ ವಿಭೂತಿ ಗಂಧದ ಕಡ್ಡಿ ಕರ್ಪೂರ ಮತ್ತು ತೆಂಗಿನಕಾಯಿ ಎಲೆ ಅಡಿಕೆ ಇದೊಂದು ಕಾಣಿಕೆ ಮತ್ತು ಹಸಿ ನೂಲು ಬಟ್ಟೆಗೆ ಈ ಥರ ಕಾಣಿಕೆ ಕಟ್ಟಿ ಕೊಡಬೇಕು. ಅದನ್ನೆಲ್ಲೋ ಮೋಸ್ಟ್ಲಿ ಬಸವಂಗೆ ಹಾಕ್ತಾರೆ ಅಂತ ಅನಿಸುತ್ತೆ. ಸೊ ಹೊರಟ್ವಿ. ಇನ್ನೊಂದೇನಪ್ಪ ಅಂತ ಅಂದರೆ ತುಂಬ ವರ್ಷಗಳ ಕಾಲದಿಂದ ನಮ್ಮ ಅಪ್ಪಂಗೆ ಚಿಕ್ಕವರೇನೋ ಹುಟ್ಟಕ್ಕೂ ಮುಂಚಿಂದನೂ ನಮ್ಮ ಮನೆಯಿಂದನೇ ಮೊದಲನೇ ಪೂಜೆ ಎತ್ತಿಗೆ ಮೊದಲನೇ ಪೂಜೆ ನಮ್ಮ ಮನೆಯಿಂದನೇ ಕೊಡೋದು. ಸೊ ಹಂಗಾಗಿ ಅವ್ರು ಬಂದು ಆಲ್ರೆಡಿ ಪೂಜೆ ರೆಡಿ ಮಾಡಿ ಇಟ್ಟಿದ್ವಿ, ಬಂದು ತೊಗೊಂಡು ಹೋಗಿದ್ರು. ಆಮೇಲೆ ಅಲ್ಲೆಲ್ಲ ಪೆಂಜ್ ಉರಿಸ್ತಾ ಇರ್ತಾರಲ್ವ, ಅವರಿಗೆ ಯಾರಿಗಾದ್ರೂ ನಮ್ಮ ಇಷ್ಟ 5 ಜನಕ್ಕೆ ಕೊಡ್ತೀವಿ ಅಂದರೆ 5 ಜನಕ್ಕೆ, 10 ಜನಕ್ಕೆ ಅಂದರೆ 10 ಜನಕ್ಕೆ ಕುಂಕುಮ ಕೊಡ್ತಾರೆ. ನೋಡಲ್ಲಿ ಕಾಣಿಸ್ತಿದೆ ನೋಡಿ, ತುಂಬ ಜನ ತೊಗೊಂಬಂದಿದ್ದಾರೆ. ನಮ್ಮ ಇಷ್ಟ ಏನು ಬೇಕಾದರೂ ಕೊಡ್ಬೋದು. ನಾರ್ಮಲಿ ಎಲ್ಲರೂ ಹೂವು, ಹಣ್ಣು, ಎಲೆ, ಅಡಿಕೆ ಇಷ್ಟು ಕೊಡ್ತಾರೆ. ಕೆಲವರು ಬಳೆ ಕೊಡ್ತಾರೆ, ಇನ್ನು ಕೆಲವರು ಕೋಸಂಬರಿ, ಪುಳಿಯೋಗರೆ ಅದು ಇದು ಏನೇನೋ ಏನಾಗುತ್ತೋ ಅವ್ರ ಇಷ್ಟ ಮಾಡಿ ತೊಗೊಬಂದು ಈ ಥರ ಮುತ್ತೈದರಿಗೆ ಪೆಂಜ್ ಉರ್ಸೋರಿಗೆಲ್ಲ ಕೊಡ್ತಾರೆ. ಅಲ್ಲಿ ಅಮ್ಮ ನೋಡಿ, ಅಮ್ಮ ಕೊಡ್ತಾಯಿದ್ರು. ಇನ್ನೊಂದು ಏನು ವಿಷಯ ಗೊತ್ತಾ, ಇಷ್ಟು ವರ್ಷದಲ್ಲಿ ನಾನು ಇದನ್ನು ನೋಡೋಕ್ಕೆ ಬಂದಿರೋದು ಇದೇ ಫಸ್ಟ್ ಟೈಮ್ ಆಯಿತಾ. ಮನೆ ಮುಂದೆ ಬರುತ್ತೆ, ಆವಾಗ ನೋಡಿದ್ದೆ ಆಯಿತಾ. ಆದರೆ ಈ ಥರ ದೇವಸ್ಥಾನಕ್ಕೆ ಬಂದು ನಾನು ನೋಡಿದ್ದು ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್. ನಾನು ಆಮೇಲೆ ಸರಿಯಾಗಿ ಇರ್ತಾನೂ ಇರಲಿಲ್ಲ, ಕಾಲೇಜಿಗೆ ಹೋಗಿರ್ತಿದ್ದೆ, ಜಾಬ್ ಕೊಟ್ಟೋಗಿರ್ತಿದ್ದೆ. ಆಮೇಲೆ ಬದನಗುಪ್ಪೆಯಲ್ಲಿ ನನಗೆ ಆಮೇಲೆ ಇದ್ದಿದ್ದು ಕಮ್ಮಿ, ಹಾಗಾಗಿ ನಾನು ಇದನ್ನು ನೋಡೇ ಇರಲಿಲ್ಲ. ಹಾಗಾಗಿ ಮನೇಲೇ ಇದ್ನಲ್ವ, ಸೊ ನಾನು ಬರ್ತೀನಿ ಅಂದ್ಬಿಟ್ಟು ಬಂದೆ. ಪಾಪುಗೂ ಅದೆಲ್ಲ ತೋರಿಸೋಣ ಅಂದ್ಬಿಟ್ಟು, ಅವನಿಗೂ ಮನೇಲೇ ಇದ್ದಿದ್ದು ಅವನಿಗೂ ಬೇಜಾರಾಗುತ್ತಲ್ವ. ಸೊ ಹೊರಗಡೆ ಕರ್ಕೊಂಡು ಹೋಗೋಣ, ಅವನು ನೋಡಲಿ ಅಂದ್ಬಿಟ್ಟು ಇವತ್ತು ನಾನು ಬಂದೆ. ನಾನು, ಅಮ್ಮ, ದೊಡ್ಡಮ್ಮ, ಪಾಪು ಇಷ್ಟು ಜನನೂ ಬಂದಿದ್ವಿ. ದೊಡ್ಡಮ್ಮ ಮೋಸ್ಟ್ಲಿ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಕೊಟ್ಟರೆ ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ಏನೋರು ಆ ಕಡೆಯಿಂದ ಕೊಟ್ಕೊಂಬರ್ತಾಯಿದ್ದಾರೆ ಅನಿಸುತ್ತೆ. ಆಮೇಲೆ ಅಮ್ಮ ಹೇಳಿದ್ರು ಆ ಕಡೆ ಇದ್ದಾರೆ ನೋಡು ಅಂತ. ಆಮೇಲೆ ಅವ್ರದ್ದು ವೀಡಿಯೋ ಮಾಡಿದೆ ನೋಡಿ. ಆ ಕಡೆಯಿಂದ ಕುಂಕುಮ ಕೊಟ್ಕೊಂಬರ್ತಾಯಿದ್ರು ಅವರು. ಸ್ಟಾರ್ಟಿಂಗ್ ಎಲ್ಲರೂ ಬಂದು ಈ ಥರ ದೇವಸ್ಥಾನದಿಂದನೇ ಶುರು ಮಾಡ್ತಾರೆ. ಬಟ್ ಇಡೀ ಊರೆಲ್ಲ ಮೆರವಣಿಗೆ ಮಾಡ್ತಾರೆ. ಬಟ್ ಎಲ್ಲರೂ ಅಷ್ಟು ದೂರ ಸುತ್ತಲ್ಲ. ಕೆಲವರು ಒಂದು ಬೀದಿ 2 ಬೀದಿ ಈ ಥರ ಮಾಡಿಬಿಟ್ಟು ಆಮೇಲೆ ವಾಪಸ್ ಮನೆಗೆ ಹೊಟ್ಟೋಗ್ಬಿಡ್ತಾರೆ. ಸಂಜೆ ಅಮ್ಮ ದೇವ್ರ ದೀಪ ಹಚ್ಚೋಕ್ಕೆ ಅಂತ ದೇವ್ರ ಮನೆ ಓಪನ್ ಮಾಡ್ಕೊಂಡು ಕೂತಿದ್ದಾರೆ. ಇವನು ನೋಡಿಬಿಟ್ಟು ಹೋಗಿ ಕೂತಿದ್ದಾನೆ, ನಾನು ಬರ್ತೀನಿ ಅಂತ. ದೇವ್ರ ಮನೆ, ಅಡುಗೆ ಮನೆ ಅಂದರೆ ತುಂಬ ಇಷ್ಟ ಅವನಿಗೆ. ಆಮೇಲೆ ಅಮ್ಮ ಅವ್ನ ಕೈ ಹಿಡ್ಕೊಂಡು ಅದ್ರ ಕಡೆ ಹೆಚ್ಚಿ ಪೂಜೆ ಮಾಡಿಸ್ತಾಯಿದ್ರು ನೋಡಿ. ಕೈ ಮುಗಿ ಅಂದರೆ ಕೈ ಮುಗಿತಾನೆ. ನಾನೇನು ಅದಕ್ಕೆಲ್ಲ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗಲ್ಲ. ಅವನಿಗೂ ಸ್ವಲ್ಪ ಅದೆಲ್ಲ ಗೊತ್ತಾಗಲಿ, ಪೂಜೆ ಪುರಸ್ಕಾರ ಅದೆಲ್ಲ ಅವನಿಗೂ ಅಭ್ಯಾಸ ಆಗಬೇಕು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ತೀನಿ. ಮುಂಚೆ ಏನು ಮಾಡ್ತಿದ್ದ, ಡೋರ್ ತೆಗೆದಿದ್ರೆ ಹೋಗಿ ಕೂತ್ಬಿಡ್ತಿದ್ದ. ಬಟ್ ಇವಾಗ ರೇಗಿದ್ರೆ ಎದ್ಕೊಂತಾನೆ. ಡೋರ್ ಅಮ್ಮ ಏನು ಮಾಡುತ್ತೆ ಅಂದರೆ ದೀಪ ಹಚ್ಬಿಟ್ಟು ಯಾಕೆ ಡೋರ್ ಕ್ಲೋಸ್ ಮಾಡಿಬಿಡೋದು, ಒಂದಷ್ಟು ದೀಪ ಉರಿಯೋವರೆಗೂ ಡೋರ್ ಓಪನ್ ಆಗಿಲ್ಲ ಅಂದ್ಬಿಟ್ಟು ಓಪನ್ ಮಾಡಿಬಿಡ್ತಾರೆ. ಹಾಗಾಗಿ ಈಗ ಹೋಗಲ್ಲ ಇವಾಗ ಬೈದರೆ. ಸಂಜೆ 6 ಗಂಟೆ ಏನೋ ಆಗಿತ್ತು. ಆವಾಗ ಮನೆ ಮುಂದೆ ಮೆರವಣಿಗೆ ಬಂತು ನೋಡಿ. ಇಷ್ಟೇ ಜನ, ಅಲ್ಲಿ ನೋಡಿ ಎಷ್ಟೊಂದು ಜನ ಇದ್ದರು. ಬಲ್ಲಿರೋದು ಒಂದು 6 ಜನ 7 ಜನ ಅಷ್ಟೇ. ಮನೆ ಹತ್ರ ಬಂದಾಗೇನು ನಾವು ಕುಂಕುಮ ಕೊಡೋಕೆ ಹೋಗಲ್ಲ, ಅಲ್ಲೇ ಕುಂಕುಮ ಕೊಟ್ಟಿರ್ತೀವಲ್ವ. ಹಾಗಾಗಿ ಮೋಸ್ಟ್ಲಿ ಎಲ್ಲರ ಮನೆಯವರು ಕೊಡಲ್ಲ, ಕೆಲವ್ರ ಮನೆಯವ್ರು ಕೊಡ್ತಾರೆ ಅಷ್ಟೆ. ಈ ಥರ ಒಂದಷ್ಟು ಜನ ಬರ್ತಾರೆ. ಇನ್ನು ಉಳಿದವರೆಲ್ಲ ವಾಪಸ್ 1-2 ರೌಂಡ್ ಬಂದು ವಾಪಸ್ ಹಂಗಂಗೆ ಎಲ್ಲ ಮನೆಗೆ ಹೊಟ್ಟೋಗ್ಬಿಡ್ತಾರೆ. ಇವರೆಲ್ಲರೂ ಬೆಳಿಗ್ಗೆಯಿಂದ ಉಪವಾಸ ಇರ್ತಾರೆ, ಏನೂ ತಿಂದಿರಲ್ಲ ಕುಡ್ದಿರಲ್ಲ. ಮೇ ಬಿ ಅದಕ್ಕೋಸ್ಕರ 1-2 ರೌಂಡ್ ಹೋಗಿ ವಾಪಸ್ ಹೊಟ್ಟೋಗ್ತಾರೆ ಅಂತ ಅನಿಸುತ್ತೆ. ಅಲ್ಲಿ ಹಿಂದೆ ನೋಡಿ ಎತ್ತು ಬರ್ತಾ ಇದೆ. ಎತ್ತಿಗೆ ಪೂಜೆ ಕೊಡೋದಷ್ಟೇ ಇವಾಗ. ಗಾಳಿ
ಈಗ 3 ದಿವಸದಲ್ಲಿ ಯಾಕೋ ಐಸ್ ಕ್ರೀಮ್ ತಿನ್ನಬೇಕು ಅಂತ ನನಗೆ ಅನ್ನಿಸ್ತು ಆಯಿತಾ. ಆಕಾಶಂಗೆ ಹೇಳಿದೆ ನಂಗೆ ತಗೊಂಬ ಅಂತ. ಅವನು ಅವತ್ತು ಮರ್ತೋಗಿ ಇವತ್ತು ನೆನಪಾಯ್ತಂತ ಅವನಿಗೆ, ಹೋಗಿದ್ದೆ ಅಂದ್ಬಿಟ್ಟು ಇವತ್ತು ತಂದುಕೊಟ್ಟ. ನಾನು ತಿನ್ನೋದೇ ಗಡ್ಬಡ್ಡು, ನನಗೊಂದು ಗಡ್ಬಡ್ಡು, ಅವನು ಒಂದು ಬ್ಲ್ಯಾಕ್ ಕರೆಂಟು, ನಮ್ಮ ಅಪ್ಪಂಗೂ ನಮ್ಮ ಅಮ್ಮಕ್ಕೂ ಒಂದು ಕೋನು ಇಷ್ಟು ತಗೊಂಡು ಬಂದ. ಚಳಿ ಆಗ್ತಿತ್ತು ಆದರೂ ತಿಂದೆ. ನನಗದು ಈ 1 ಇಯರಿಂದ ತಿಂದಿಲ್ವಲ್ಲ ಐಸ್ ಕ್ರೀಮ್ ಎಲ್ಲ, ಹಾಗಾಗಿ ನನಗೆ ಈಗ ಪದೇ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ಸುತ್ತೆ. ಎಲ್ಲಿಗೆ ಸೊಪ್ಪು ಏನಾದರೂ ಮಾಡ್ಕೊಳ್ಳೋಣ, ರೈಸಿಗೆ ಹಾಕಿ ಕೊಡೋಣ ಅಂತ ಅಂದ್ಬಿಟ್ಟು ತೊಳೆದು ಎತ್ತಿಟ್ಟಿದ್ದೀನಿ. ಒಂದು 6 ಎಲೆ ಎತ್ತಿಟ್ಕೊಂಡಿದ್ದೀನಿ. ಮಧ್ಯಾಹ್ನ ಮಾಡಬೇಕು ಅಂತ ಅಂದ್ಕೊಂಡೆ, ನಂಗೆ ಟೈಮ್ ಆಗಲಿಲ್ಲ ಮಾಡೋದಕ್ಕೆ, ಅದಕ್ಕೆ ಇವಾಗ ಕೊಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕೆಂಪಕ್ಕಿ ಮತ್ತು ಹೆಸರು ಕಾಳು, ಹೆಸರು ಬೇಳೆ ಮತ್ತು ತೊಗರಿಬೇಳೆ ಇಷ್ಟನ್ನು ತೊಳೆದ್ಬಿಟ್ಟು ಇವಾಗ ಒಂದು 10 ನಿಮಿಷ ನೆನೆಸಿಟ್ಕೊಂಡ್ಬಿಡ್ತೀನಿ. ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಸೊಪ್ಪನ್ನ ಫ್ರೈ ಮಾಡ್ಕೊತೀನಿ. ಸೊಪ್ಪು ಸಿಕ್ಕಾಬಿಟ್ಟೆ ಲೇಟ್ ಆಯಿತಾ, ಹಂಗೆ ಹಾಕಿದ್ರೆ ಬೇಯೋದೇ ಇಲ್ಲ ಇದು, ಹಂಗಂಗೆ ಬಾಯಿ ಸಿಕ್ತಿರುತ್ತೆ, ಸರಿಯಾಗಿ ತಿನ್ನಲ್ಲ. ಅದಕ್ಕೆ ಏನು ಮಾಡ್ತೀನಿ, ಈ ಥರ ಫ್ರೈ ಮಾಡಿಬಿಟ್ಟು ಕೊಡ್ತೀನಿ. ಅವಾಗ ಸ್ವಲ್ಪ ಫ್ರೈ ಆದಾಗ ಸ್ವಲ್ಪ ಸಾಫ್ಟಾಗಿರುತ್ತಲ್ವ, ಮತ್ತು ನೀರಲ್ಲಿ ಬೆಂದಾಗ ಅದು ಇನ್ನೂ ಸಾಫ್ಟ್ ಆಗಿಬಿಡುತ್ತೆ. ಸೊ ನೆನೆಸಿಟ್ಕೊಂಡಿದ್ದಂಥ ಎಲ್ಲ ಐಟಮ್ಸ್ನೂ ಹಾಕಿ, ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಅರಿಶಿನ ಪುಡಿ, ಪೆಪ್ಪರ್ ಪೌಡರು, ಜೀರಿಗೆ ಪೌಡರು ಇದೆಲ್ಲನೂ ಹಾಕೋತೀನಿ. ಹಾಕಿ ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದು 4 ವಿಷಲ್ ಕೂಗಿಸ್ಕೊಂಡ್ರೆ ರೆಡಿ. ಆಕಾಶ್ ಐಸ್ ಕ್ರೀಮ್ ತಿಂದ ಕೂತಿದ್ದ, ಅಷ್ಟಕ್ಕೆ ಇವ್ನು ಬಂದ್ಬಿಟ್ಟ. ಇನ್ನು ಅವನ ಮುಂದೆ ತಿಂದ ಕೂತ್ಕೊಂಡ್ರೆ ಅವ್ನು ನನಗೂ ಬೇಕು ಅಂತ ಕೇಳ್ತಾನೆ ಅಂದ್ಬಿಟ್ಟು ಅವ್ನು ತಿನ್ನೋದೇ ನಿಲ್ಲಿಸ್ಬಿಟ್ಟು ಕ್ಯಾಪ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಅವನಿಗೆ ಕೈ ಕೊಟ್ಟ, ಆಟ ಆಡಿಕೊಂಡು ಕೂತಿದ್ದಾನೆ. ಅವ್ನು ತಿನ್ನಬೇಕು ಅಂದರೂ ಅವನಿಗೆ ಕೊಡ್ತಾ ಇಲ್ಲ, ಕೊಟ್ಬಿಟ್ಟು ವಾಪಸ್ ಕಿತ್ಕೊಳ್ಳೋದು, ಇದೊಂದು ಆಟ ಕಲ್ತ್ಬಿಟ್ಟಿದ್ದಾನೆ ಇವಾಗ ಅವನು. ಓಕೆ ಗೈಸ್, ನಾನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.